ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಅಧ್ಯಾತ್ಮ ಸಾಧಕರು, ಶಂಕರರ ಪರಮ ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಒಂದು ವಿಚಾರವನ್ನು ಚಿಂತನೆ ಮಾಡೋಣ. ನಮ್ಮಲ್ಲಿ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ವೈರಾಗ್ಯ ಬೇಕು, ಮುಮುಕ್ಷುತ್ವ ಬೇಕು ಅಂತ ಹೇಳ್ತೇವೆ. ಇದನ್ನು ಜನಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ವೈರಾಗ್ಯ ಎನ್ನುವ ಮಾತಿಗೆ ಎಲ್ಲವನ್ನೂ ಬಿಟ್ಬಿಡುವುದು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ತಮ್ಮ ಹತ್ರ ಸ್ವಲ್ಪ ಹಣ ಇದೆ, ಅದನ್ನೆಲ್ಲ ಬಿಸಾಕ್ಬಿಡೋದು. ಒಳ್ಳೊಳ್ಳೆ ಪದಾರ್ಥಗಳಿವೆ, ಅದೆಲ್ಲವನ್ನು ಸಮುದ್ರಕ್ಕೆ ಹಾಕ್ಬಿಡೋದು. ಒಳ್ಳೊಳ್ಳೆ ಬಟ್ಟೆ ಇದೆ, ಹಣ ಅದೆಲ್ಲವನ್ನೂ ಕೂಡ ಬೆಂಕಿ ಹಾಕ್ಬಿಡೋದು ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಅದು ವೈರಾಗ್ಯವಲ್ಲ. ವೈರಾಗ್ಯದ ಜೊತೆಯಲ್ಲಿ ವಿವೇಕವಿರಬೇಕು. ವಿವೇಕದಿಂದ ಕೂಡಿದ ವೈರಾಗ್ಯವೇ ನಿಜವಾದ ವೈರಾಗ್ಯ. ವಿವೇಕ ಅಂದ್ರೇನು? ನನ್ನ ಹತ್ರ ಬೇಕಾದಷ್ಟು ಪದಾರ್ಥಗಳಿರಬಹುದು, ಯಾವುದೇ ಇದ್ದರೂ ಸಹಿತ ಅದರಲ್ಲಿ ಅನುರಾಗವಿಲ್ಲದಿರುವುದೇ ವೈರಾಗ್ಯ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ, ಬೇಕಾದಷ್ಟು ಸಂಪತ್ತಿದೆ, ವಾಹನಗಳು, ಚಿನ್ನ, ಬೆಳ್ಳಿ, ಬಟ್ಟೆ, ಆಮೇಲೆ ಹಣ ಎಲ್ಲವೂ ಇದೆ. ವೈರಾಗ್ಯ ಬಂತು. ಅದೆಲ್ಲವನ್ನು ತಿರಸ್ಕಾರ ಮಾಡಬೇಕಾಗಿಲ್ಲ. ಅವುಗಳ ಮಧ್ಯೆಯೇ ಇದ್ದರೂ ಸಹಿತ ಅದಕ್ಕೆ ಅಂಟುಕೊಳ್ಳದೆ ಅನುರಾಗವಿಲ್ಲದೆ ಹೋದರೆ ಅದೇ ವೈರಾಗ್ಯ. ಕಾಳಿದಾಸ ತನ್ನ ಕುಮಾರ ಸಂಭವದಲ್ಲಿ ಒಂದು ಮಾತು ಹೇಳ್ತಾನೆ. ಹಿಮವಂತ ಪರ್ವತ ರಾಜ ತನ್ನ ಪುತ್ರಿ ಪಾರ್ವತಿಯನ್ನು ಕರ್ಕೊಂಡು ಬಂದು ಪರಮೇಶ್ವರನ ಆಶ್ರಮದಲ್ಲಿ ಬಿಡ್ತಾನೆ. ಪರಮೇಶ್ವರ ತಪಸ್ ಮಾಡ್ತಾ ಕೂತ್ಕೊಂಡಿದ್ದಾನೆ, ಏಕಾಕಿಯಾಗಿದ್ದಾನೆ, ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನಾನು ಇನ್ನು ಮುಂದೆ ಮದುವೆಯಾಗೋದಿಲ್ಲ. ಒಂದು ಸಲ ಮದುವೆಯಾಗಿ ಆ ದಾಕ್ಷಾಯಿಣಿಯು ಯಜ್ಞಕೊಂಡದಲ್ಲಿ ತನ್ನ ಸಮರ್ಪಣೆ ಮಾಡ್ಕೊಂಡ್ಬಿಟ್ಲು. ಅದರಿಂದ ಕ್ರುದ್ಧನಾದಂಥ ರುದ್ರ ದಕ್ಷನ ಯಜ್ಞವನ್ನೆಲ್ಲ ನಾಶ ಮಾಡಿದ ಅಂತ ಕಥೆ ಕೇಳಿದ್ದೇವೆ. ಆಗ ಪರಮೇಶ್ವರ ಒಂದು ದೃಢವಾದಂಥ ಸಂಕಲ್ಪವನ್ನು ಮಾಡಿಕೊಂಡು ಇನ್ನು ಮುಂದೆ ನಾನು ಮದುವೆಯಾಗುವುದಿಲ್ಲ ಅಂಥೇಳಿ ನೈಷ್ಠಿಕ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವುದಕ್ಕಾಗಿ ತಪಸ್ ಮಾಡ್ತಾ ಕೂತ್ಬಿಟ್ಟಿದ್ದಾನೆ ಹಿಮಾಲಯದಲ್ಲಿ ಅಥವಾ ಕೈಲಾಸ ಪರ್ವತದಲ್ಲಿ. ಆದರೆ ತಾರಕಾಸುರನ ಕಾಟ ಜಾಸ್ತಿಯಾಗಿ ಹೋಯಿತು. ಆ ತಾರಕಾಸುರನಿಗೆ ಒಂದು ವರ ಇತ್ತು. ಏನಂತ? ಪರಮೇಶ್ವರನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗನಿಂದಲೇ ನನಗೆ ಮರಣವಾಗಲಿ ಅಂತ. ಅವನ ಉದ್ದೇಶವೇನು? ಪರಮೇಶ್ವರ ಪುನಃ ಮದುವೆಯಾಗುವ ಹಾಗಿಲ್ಲ, ಅವನ ಮಕ್ಕಳಾಗುವ ಹಾಗಿಲ್ಲ, ನನ್ನನ್ನು ಕೊಲ್ಲುವಂಥವ್ರು ಯಾರೂ ಇಲ್ಲ ಅಂದ್ಬಿಟ್ಟು ತುಂಬ ತೊಂದರೆ ಕೊಡ್ತಾ ಇದ್ದಾನೆ ತಾರಕಾಸುರ. ಆಗ ದೇವತೆಗಳೆಲ್ಲರೂ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದ ದೊಡ್ಡ ಕಥೆ. ಇದನ್ನು ಕಂಡು ಹಿಮವಂತ ತನ್ನ ಏಕಮಾತ್ರ ಪುತ್ರಿ 18 ವರ್ಷದ ಸುಂದರಿ
ಲೋಕ ಸುಂದರಿ, ತ್ರಿಪುರ ಸುಂದರಿ, ಅವಳನ್ನು ಕರ್ಕೊಂಬಂದು ಪರಮೇಶ್ವರನ ಹತ್ರ ಸೇವೆ ಬಿಡಬೇಕು ಅಂತ ಬಂದಿದ್ದಾನೆ. ಪರಮೇಶ್ವರ ಕಣ್ಣನ್ನೇ ಬಿಡಲಿಲ್ಲ, ಧ್ಯಾನಮಗ್ನನಾಗಿದ್ದಾನೆ. 1 ತಿಂಗಳು ವೆಯ್ಟ್ ಮಾಡ್ದ. ಪರಮೇಶ್ವರ ಕಣ್ಬಿಟ್ಟ. ಏನು ಬೇಕಾಗಿತ್ತು ಅಂತ ಕೇಳ್ದ. ಇದು ನಾನು ನನ್ನ ಮಗಳನ್ನು ಕರ್ಕೊಂಬಂದಿದ್ದೇನೆ, ಪಾರ್ವತಿ ಅಂತ ಹೆಸರು, 18 ವರ್ಷ ವಯಸ್ಸು, ಅವಳು ನಿಮ್ಮ ಸೇವೆ ಮಾಡ್ಕೊಂಡಿರ್ತಾಳಂತೆ, ನಿಮ್ಮ ಆಶ್ರಮದಲ್ಲಿ ಅವಳನ್ನು ಬಿಡಬೇಕು ಅಂತ ಬಂದಿದ್ದೇನೆ ಇಂದ. ಪರಮೇಶ್ವರ ಅಸ್ತು ಅಂದ್ಬಿಟ್ಟ. ತಥಾಸ್ತು. ಸರಿ, ಪಾರ್ವತಿಯನ್ನು ಪರಮೇಶ್ವರನ ಆಶ್ರಮದಲ್ಲಿ ಬಿಟ್ಟುಬಿಟ್ಟು ಹಿಮವಂತ ವಾಪಸ್ ಹೊರಟೋಗ್ಬಿಟ್ಟ. ಇದನ್ನು ಎಲ್ಲ ಋಷಿಗಳು ಅಬ್ಸರ್ವ್ ಮಾಡ್ತಾ ಇದ್ದಾರಂತೆ. ಅಲ್ಲಿದ್ದಂಥ ದೇವತೆಗಳು, ಅಸುರರು, ಆ ಋಷಿಗಳು ನೋಡಿದರು. ದೇವತೆಗಳು ಮತ್ತು ಋಷಿಗಳು ನೋಡ್ತಾ ಇದ್ದಾರೆ. ಆಗ ಋಷಿಗಳು ಮಾತಾಡ್ಕೋತಾ ಇದ್ದಾರೆ. ಇದಾಯ್ತಲ್ಲ ಪರಮೇಶ್ವರನ ತಪಸ್ಸು. ಪರಮೇಶ್ವರ ಗಂಡು, ಇವನಿಗೆ 28 ವರ್ಷ ವಯಸ್ಸು. ಆ ಹುಡುಗಿ ಪಾರ್ವತಿಗೆ 18-20 ವರ್ಷ ವಯಸ್ಸು. ಆ ಹೆಣ್ಣನ್ನು ಇಟ್ಕೊಂಡು ತಪಸ್ಸು ಮಾಡ್ತಾನಂತೆ. ಏನು ತಪಸ್ಸು ಮಾಡ್ತಾನೆ ಅಂತ ಹಾಸ್ಯ ಮಾಡ್ತಾ ಇದ್ದಾರೆ ಯಾರು? ಋಷಿಗಳು. ನಾವೆಲ್ಲ ನೈಷ್ಠಿಕ ಬ್ರಹ್ಮಚಾರಿಗಳು, ತಪಸ್ವಿಗಳು, ಯಾವ ಹೆಣ್ಣನ್ನು ಹತ್ತಿಗೆ ಸೇರಿಸೋದಿಲ್ಲ ಅಂತ ಇದ್ದಾರೆ. ಆದರೆ ಪರಮೇಶ್ವರ ಪಾರ್ವತಿಯನ್ನು ಹತ್ತು ಇಟ್ಕೊಂಡ್ಬಿಟ್ಟಿದ್ದಾನಲ್ಲ, ಏನು ತಪಸ್ಸು ಮಾಡ್ತಾನೆ ಅಂತ ಮಾತಾಡ್ಕೋತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾನೆ ಕಾಳಿದಾಸ ರಸಕವಿ. ಕಾಳಿದಾಸ ಒಂದು ಅರ್ಥದ ಒಳ್ಳೆ ವೇದಾಂತಿ. ಕಾಳಿದಾಸ ಶೃಂಗಾರ ರಸದಲ್ಲೂ ಸಮರ್ಥ, ವೇದಾಂತ ಪ್ರತಿಪಾದನೆ ಮಾಡುವುದರಲ್ಲೂ ಸಮರ್ಥ, ವೈರಾಗ್ಯ ಜೀವನದಲ್ಲೂ ಸಮರ್ಥ. ಕುಮಾರ ಸಂಭವದಲ್ಲಿ ಗುರುಗಳು ಪಾಠ ಮಾಡುವಾಗ ಒಂದು ಶ್ಲೋಕ ಹೇಳಿದರು, ಸೊಗಸಾದ ಶ್ಲೋಕ. ಪ್ರತ್ಯರ್ಥಿಭೂತಾಮಪಿ ತಾಂ ಸಮಾಧೇಃ ಗಿರೀಶ ಕನ್ಯಾಂ ಗಿರಿಶೋ ನುಮೇನೆ ವಿಕಾರಹೇತೌ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತಯೇವ ಧೀರಾಃ. ಈ ಶ್ಲೋಕವನ್ನು ಪಾಠ ಮಾಡಿ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅರ್ಥವನ್ನು ಹೇಳಿದ್ದಾರೆ. ಏನು? ಪ್ರತ್ಯರ್ಥಿಭೂತಾಮಪಿ ತಾಂ ಸಮಾಧೇಃ ಗಿರೀಶ ಕನ್ಯಾಂ ಗಿರೀಶೋನು ಮೇನೆ. ಗಿರೀಶ ಎರಡೂ ಸರಿ. ಗಿರೀಶಃ ಗಿರೀಣಾಂ ಈಶಃ ಗಿರೀಶಃ ಹಿಮವಾನ್ ಗಿರಿಶಃ ಗಿರೌ ಶೇತೆ ಇತಿ ಗಿರಿಶಃ ಪರಮೇಶ್ವರಃ. ಗಿರೀಶಕನ್ಯಾಂ ಪರ್ವತರಾಜನಾದ ಹಿಮವಂತನ ಪುತ್ರಿಯಾದ ಪಾರ್ವತಿಯನ್ನು ಗಿರಿಶಃ ಗಿರಿಯಲ್ಲಿ ವಾಸ ಮಾಡುತ್ತಿರುವಂಥ ಪರಮೇಶ್ವರ ಅನುಮೇನೆ ಆಲ್ ರೈಟ್ ಅಗ್ರೀಡ್ ಅಂದ್ಬಿಟ್ಟ. ಅವನಿಗೆ ಗೊತ್ತಿಲ್ವಾ? ಪ್ರತ್ಯರ್ಥಿಭೂತಾಮಪಿ ತಾಂ ಸಮಾಧೇಃ ತನ್ನ ತಪಸ್ಸಿಗೆ, ತನ್ನ ಸಮಾಧಿ ರೂಪವಾಗಿರುವಂಥ ಅನುಷ್ಠಾನಕ್ಕೆ ಪ್ರತ್ಯರ್ಥಿಭೂತಾಂ ಅಡ್ಡಿಯಾಗಿದ್ದಾಳೆ. ಗಂಡಸಾಗಿರುವಂಥ ಒಬ್ಬ ಮನುಷ್ಯ ಏಕಾಕಿಯಾಗಿ ತಪಸ್ಸನ್ನು ಮಾಡುತ್ತಿರುವಾಗ ಒಬ್ಬ ಸುಂದರಿಯಾದಂಥ ಹುಡುಗಿ ಬಂದರೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ತಪಸ್ಸು ಅಡ್ಡಿಯಾಗುವುದಿಲ್ಲವೇ? ಅದು ಪರಮೇಶ್ವರನಿಗೆ ಗೊತ್ತಿಲ್ಲವೇ? ಪ್ರತ್ಯರ್ಥಿಭೂತಾಮಪಿ ತನ್ನ ತಪಸ್ಸಿಗೆ ಪಾರ್ವತಿ ಅಡ್ಡಿಯಾಗುತ್ತಾಳೆ ಎನ್ನುವಂಥ ವಿಚಾರ ಚೆನ್ನಾಗಿ ತಿಳಿದಿದ್ದರೂ ಗಿರೀಶ ಕನ್ಯಾಂ ಗಿರೀಶನಾದ ಹಿಮವಂತನ ಮಗಳಾಗಿರುವಂಥ ಪಾರ್ವತಿಯನ್ನು ಗಿರೀಶಃ ಗಿರೌಶೇತೆ ಕೈಲಾಸ ಪರ್ವತದಲ್ಲಿ ತಪಸ್ ಮಾಡುತ್ತಿರುವಂಥ ಪರಮೇಶ್ವರ ಒಪ್ಕೊಂಡ್ಬಿಟ್ಟ. ಇದು ತಪ್ಪಲ್ವೇ ಅಂದರೆ ಕಾಳಿದಾಸ ಹೇಳ್ತಾನೆ, ಎಂಥ ರಸಕವಿ ನೋಡಿ. ವಿಕಾರಹೇತೌ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತಯೇವ ಧೀರಾಃ. ಯಾರಪ್ಪ ಧೀರರಾದ ಸಾಧಕರು, ಧೀರರಾದ ತಪಸ್ವಿಗಳು ಅಂತಂದರೆ ವಿಕಾರಹೇತೌ ಸತ್ಯಪಿ ಮನಸ್ಸು ವಿಕಾರವಾಗುವುದಕ್ಕೆ ಹೇತುವಾಗಿರುವಂಥ ವಸ್ತುವಿದ್ದರೂ
ಯೇಷಾಂ ನ ಚೇತಾಂಸಿ ವಿಕ್ರಿಯಂತೆ, ಯಾರ ಚಿತ್ತ ವಿಕಾರಗೊಳ್ಳುವುದಿಲ್ಲವೋ. ವಿಕಾರಹೇತೌ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ. ಯೇಷಾಂ ತಪಸ್ವಿನಾಂ ಚೇತಾಂಸಿ ಚಿತ್ತಾನಿ ವಿಕಾರಹೇತೌ ಸತ್ಯಪಿ ನ ವಿಕ್ರಿಯಂತೆ. ವಿಕಾರಗೊಳ್ಳುವುದಕ್ಕೆ ಅವಕಾಶವಿದ್ದರೂ ಕೂಡ ಯಾರ ಮನಸ್ಸು ವಿಕಾರಗೊಳ್ಳುವುದಿಲ್ಲವೋ ಅವರೇ ನಿಜವಾದ ಧೀರರು ಅಂದ್ಬಿಟ್ಟ. ಪರಮೇಶ್ವರ ಪಾರ್ವತಿಯನ್ನು ನೋಡ್ತಾ ಇದ್ದಾನೆ. ಪಾರ್ವತಿ ಪರಮೇಶ್ವರನ ಸೇವೆ ಮಾಡ್ತಾ ಇದ್ದ. ಆದರೂ ಕೂಡ ಪರಮಶಿವನ ಮನಸ್ಸಾಗಿದೆ, ಶುದ್ಧವಾಗಿದೆ. ಸಕಲ ಭೋಗ ಸಂಪತ್ತುಗಳ ಮಧ್ಯೆಯೇ ಇದ್ದರೂ ಕೂಡ ಯಾರು ನಿಜವಾಗಿ ವೈರಾಗ್ಯ ಸಂಪನ್ನರಾಗಿದ್ದಾರೆಯೋ ಅವರೇ ವೀರರಾಗಿರುವಂಥ ಸನ್ಯಾಸಿಗಳು, ಅವರೇ ಧೀರರಾಗಿರುವಂಥ ತಪಸ್ವಿಗಳು. ಆದ್ದರಿಂದ ನಾವೇನು ತಿಳ್ಕೊಳ್ಬೇಕು ಅಂದರೆ, ಎಲ್ಲವನ್ನೂ ಬಿಟ್ಟೋಗುವುದು ಸನ್ಯಾಸವಲ್ಲ. ಎಲ್ಲ ಪದಾರ್ಥಗಳಿದ್ದರೂ ಸಹಿತ ಮನಸ್ಸಿನಲ್ಲಿ ವಿಕಾರ ಉಂಟು ಮಾಡುವಂಥ ಧನಾದಿ ಸಂಪತ್ತುಗಳಿದ್ದರೂ ಅದರಲ್ಲಿ ಅನುರಾಗವಿಲ್ಲದೆ, ಅಭಿಮಾನವಿಲ್ಲದೆ ಆದಷ್ಟು ಕೂಡ ಆತ್ಮಚಿಂತನೆಯನ್ನು ಮಾಡುತ್ತಿರುವಂಥವರೇ ಮಹಾತ್ಮರು ಅಂತ ಹೇಳ್ತಾರೆ. ಆ ವೈರಾಗ್ಯದ ಹಿಂದೆ ವಿವೇಕವಿರಬೇಕು. ವಿವೇಕಯುಕ್ತವಾದ ವೈರಾಗ್ಯ ಬಂದಾಗ ಯಾತರ ಮೇಲೂ ಮಮಕಾರ ಉಂಟಾಗುವುದಿಲ್ಲ ಅನ್ನುವಂಥ ಸಂದೇಶವನ್ನು ಕಾಳಿದಾಸ ಹೇಳಿದ್ದಾನೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲವನ್ನು ಬಿಟ್ಟೋಗುವಂಥ ಎಸ್ಕೇಪಿಸಮ್ ಹೇಳ್ತಾ ಇಲ್ಲ, ಪಲಾಯನವಾದವಲ್ಲ. ಎಲ್ಲ ಸಂಪತ್ತಿದೆ. ರಾಮನಿಗೆ ಎಲ್ಲ ಸಂಪತ್ತೋ ಇತ್ತು, ಬೇಡ ಅಂತ ಬಿಟ್ಟೋದ. ಆದ್ದರಿಂದ ನಾವುಗಳು ಅಧ್ಯಾತ್ಮ ಸಾಧಕರಾಗಿರುವಾಗ ವಿವೇಕದಿಂದ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ ಎನ್ನುವಂಥ ವಿವೇಕದಿಂದ ಆತ್ಮಚಿಂತನೆ ಮಾಡ್ತಾ ಇದ್ದರೆ ಮನಸ್ಸಿನಲ್ಲಿ ಯಾವ ವಿಕಾರಗಳು ಉಂಟಾಗದೆ ಆತ್ಮಜ್ಞಾನವನ್ನು ಪಡೆದುಕೊಂಡು ಉದ್ಧಾರವಾಗೋಣ ಎಂದು ತಿಳಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.